ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಇವರು ಓದಿರುವುದು ಕೇವಲ 4ನೇ ತರಗತಿ, ಆದರೆ ಜ್ಞಾನ ಭಂಡಾರ ಮಾತ್ರ ಅಪಾರ. ಸುಮಾರು ಬಯಲಾಟ ನಾಟಕಗಳನ್ನ ರಚಿಸಿ ಸಾಕಷ್ಟು ಸಾಮಾಜಿಕ ನಾಟಕಗಳ ಜೊತೆಗೆ ದೊಡ್ಡ ಹೆಸರು ಮಾಡಿ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ. ವರಕವಿ ಎಂದೇ ಖ್ಯಾತಿ ಪಡೆದ ಚಿಟಗಿನ ಹಾಡು ಕೆ.ಎಂ. ಸೋಮಶೇಖರ್ ಅವರ ಸಾಧನೆಗೆ ಎಲ್ಲೆಲ್ಲೂ ಮೆಚ್ಚುಗೆ ವ್ಯಕ್ತವಾಗಿದೆ. ವರಕವಿ ಎಂದೇ ಖ್ಯಾತಿ ಪಡೆದ ಚಿಟುಗಿನ ಹಾಳು ಕೆ.ಎಂ. ಸೋಮಶೇಖರ್ ರವರು 4ನೇ ತರಗತಿ ಓದಿದ್ರೂ ದೊಡ್ಡಾಟ ನಾಟಕ ವಚನ ರಚಿಸಿದ್ದ ಕವಿ. ಹಿರಿಯರ ಆಶೀರ್ವಾದ ಸಹಕಾರದಿಂದಲೇ ಇಷ್ಟೆಲ್ಲ ರಚನೆ ಮಾಡಲು ಅನುಕೂಲವಾಗಿದೆ. ಬಡತನದಲ್ಲಿ ಜನಿಸಿದ್ದ ತನ್ನ ಹಳ್ಳಿಯಲ್ಲಿ 4ನೇ ತರಗತಿ ಮುಗಿಸಿ ವ್ಯವಸಾಯ ಮಾಡಲು ಮುಂದಾದ್ರು. ಪ್ರಪ್ರಥಮವಾಗಿ 1994ರಲ್ಲಿ ಒಡೆದ ಸಂಸಾರ ಸಾಮಾಜಿಕ ನಾಟಕ ರಚನೆ ಮಾಡಿ ಜನಮನ ಸೆಳೆದ್ರು ಮತ್ತು 2001ರಲ್ಲಿ ಕೃಷ್ಣಲೀಲೆ ಮತ್ತು ಬಾಣಾಸುರನ ಗರ್ವಹರಣ, ರಾವಣನ ದರ್ಪ, ಮಹಿಷಮರ್ಧನ, ವಿಘ್ನೇಶ್ವರ ವಿಜಯ, ಸಂತ ತುಕಾರಾಂ, ನಿಜ ಜೀವನ, ಶ್ರೀ ಭಂಡಾರದ ಒಡೆಯ, ಬೀರಲಿಂಗೇಶ್ವರ ವಿಜಯ, ಶ್ರೀರಾಮ ಅಶ್ವಮೇಧ ಯಾಗ, ಅಯೋಧ್ಯ ರಾಮಯ್ಯ, 10 ಬಯಲಾಟ ದೊಡ್ಡಾಟ ನಾಟಕ ಬರೆದ ಕವಿಗಳಾದ ಸೋಮಶೇಖರ್ ರವರಿಗೆ ಫಿಲಂ ಚೇಂಬರ್ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿ, ಹಂಪಿ ಉತ್ಸವದಲ್ಲಿ ಅಭಿನಯ ಪ್ರಶಸ್ತಿ ಮತ್ತು ಶ್ರೀ ಬಸವೇಶ್ವರ ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ವತಿಯಿಂದ ವರಕವಿ ಪ್ರಶಸ್ತಿ ದೊರೆತಿದೆ. ಕೈಯಲ್ಲಿ ಕೆಲಸ ಇಲ್ಲದೆ ಹಣವಿಲ್ಲದೆ ಕತೆ ಬರೆಯುವುದಕ್ಕೆ ಬುಕ್ ಪೆನ್ ಕೊಂಡುಕೊಳ್ಳುವುದಕ್ಕೆ ಪರದಾಡುವ ಸಮಯದಲ್ಲಿ ಪುಟ್ಟರಾಜ ಗವಾಯಿಗಳ ಶಿಷ್ಯರಾದ ಹಾರ್ಮೋನಿಯಂ ನಿರ್ದೇಶಕರಾದ ವೀರಣ್ಣಗೌಡ ಮುದಟನ್ನೂರು ಅವರ ಬಳಿ ಹಾರ್ಮೋನಿಯಂ ಅಭ್ಯಾಸ ಮಾಡಿ ಆಮೇಲೆ ಬಯಲಾಟ ದೊಡ್ಡಾಟಗಳಲ್ಲಿ ಹೆಸರು ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ರಂಗಭೂಮಿ ನ್ಯೂಸ್. ನಮಸ್ತೆ.